ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಚೇತನ್ ಫಾರ್ ಯು ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಯೂಟ್ಯೂಬ್ನಲ್ಲಿ ಲೈವ್ ಬರೋದು ಹೇಗೆ, ಲೈವ್ ಮಾಡೋದು ಹೇಗೆ, ಲೈವ್ ಸ್ಟ್ರೀಮನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಅಥವಾ ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು ವಿಡಿಯೋಸ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿ ಯೂಟ್ಯೂಬ್ ಅಲ್ಲಿ ಲೈವ್ ಬರೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಯೂಟ್ಯೂಬ್ ನಲ್ಲಿ ಲೈವ್ ಬರೋದಕ್ಕೆ 1K ಸಬ್ಸ್ಕ್ರೈಬರ್ಸ್ ಅಂದ್ರೆ 1,000 ಸಬ್ಸ್ಕ್ರೈಬರ್ಸ್ ಚಂದಾದಾರರನ್ನ ನೀವು ಹೊಂದಿರಬೇಕಾಗಿತ್ತು ಮೊದಲೆಲ್ಲ. ಈಗ 50 ಸಬ್ಸ್ಕ್ರೈಬರ್ಸ್ ಆದ್ರೆ ಸಾಕು, 50 ಸಬ್ಸ್ಕ್ರೈಬರ್ಸ್ ಆದ್ರೆ ಸಾಕು ಯೂಟ್ಯೂಬ್ ನಲ್ಲಿ ಲೈವ್ ಬರೋಕ್ಕಾಗೋದು. ಬಟ್ 50ಗಿಂತ ಕಡಿಮೆ ಇದ್ರೆ ಲೈವ್ ಬರಕ್ ಆಗಲ್ಲ, ನಾಟ್ ಎಲಿಜಿಬಲ್ ಅಂತ ಬರುತ್ತೆ. ಮಿನಿಮಮ್ ಅಂದ್ರೆ 50 ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು. ಇದು ಒಂದು ಯೂಟ್ಯೂಬ್ ಅವ್ರದ್ದು ರೂಲ್ಸ್ ಇದೆ, ಕ್ರೈಟೀರಿಯಾ. ಮೊದಲೆಲ್ಲ 1,000 ಇತ್ತು, ಈಗೀಗ ಬಂದಿದೆ. ಮೊದಲೆಲ್ಲ ನಾನು ನೋಡಿದ್ದೆ, ಅವಾಗಿಂದ ಯೂಸ್ ಮಾಡ್ತಾ ಇದ್ದೆ. ಬಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ಲಿಲ್ಲ ಅಷ್ಟೇನೆ. ಬಟ್ ಇದರಿಂದ ಬೆನಿಫಿಟ್ ಏನಿದೆ ಲೈವ್ ಬರೋದ್ರಿಂದ ಅಂತಂದ್ರೆ, ಲೈವ್ ಬಂದ್ರೆ ಎಲ್ಲರಿಗೂ ಕೂಡ ಸಜೆಸ್ಟ್ ಆಗುತ್ತೆ. ಈಗ ಏನೋ ಲೈವ್ ಬಂದಿದ್ದಾರೆ ಅಂದ್ರೆ ಏನ್ ಮಾಡ್ಬೋದು ಮುಂದೆ ಇವರು, ಲೈವ್ ಅಲ್ಲಿ ಏನಿರ್ಬೋದು ಅಂತ ಎಲ್ಲರೂ ಕೂಡ ನೋಡ್ತಾರೆ. ಮತ್ತೆ ಇನ್ನೊಂದು ಬೆನಿಫಿಟ್ ಏನಂದ್ರೆ, ನಿಮ್ಮ ಒಂದು ವಾಚ್ ಅವರ್ ಏನಿರುತ್ತೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಚಾನಲ್ನ ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಯಾಕೆಂತಂದ್ರೆ ಜಾಸ್ತಿ ನಿಮಿಷ ನೀವು ವಿಡಿಯೋ ಮಾಡಿರ್ತೀರ, ಹಾಗಾಗಿ ಜಾಸ್ತಿ ನಿಮಿಷ ನೀವು ಮಾಡಬೇಕು. ಯೂಟ್ಯೂಬ್ ಬಂದು ಲೈವ್ ಏನಾದರೂ ಬಂದ್ರೆ ಎಲ್ರಿಗೂ ಕೂಡ ಸಜೆಸ್ಟ್ ಮಾಡುತ್ತೆ. ಇದರಿಂದ ವ್ಯೂಸ್ ಕೂಡ ಬರುವ ಸಾಧ್ಯತೆ ಇರುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಬರುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಇದರಿಂದ ಆಡಿಯನ್ಸ್ ಅಟ್ರಾಕ್ಷನ್ ಕೂಡ ಬರುತ್ತೆ. ನಿಮ್ಮ ಒಂದು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ಗಳು ನಿಮ್ಮ ಜೊತೆ ಮಿಂಗಲ್ ಆಗಿರ್ತಾರೆ. ಹಾಗಿದ್ರೆ ಯೂಟ್ಯೂಬ್ನಲ್ಲಿ ಲೈವ್ ಬರೋದು ಹೇಗೆ ಅಂತ ಅಂದರೆ, ನೀವು ಯೂಟ್ಯೂಬ್ಗೆ ಹೋಗಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗಿದ್ರೆ ನೀವು ಯಾವ ಒಂದು ಯೂಟ್ಯೂಬ್ ಚಾನಲ್ ಮಾಡಿರ್ತೀರ ಅದಕ್ಕೆ ಲಾಗಿನ್ ಆಗಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಗೋ ಲೈವ್ ಅಂತ ಇರುತ್ತೆ, ಅಲ್ಲಿ ಟ್ಯಾಪ್ ಮಾಡಿ. ಅಲ್ಲಿ ಟ್ಯಾಪ್ ಮಾಡಿದ ನಂತರ ಲೋಡ್ ಆಗುತ್ತೆ. ಆನಂತರ ಈ ರೀತಿ ಬರುತ್ತೆ. ನಾನು ಮೊದಲೇ ಹೇಳ್ದಂಗೆ 50 ಸಬ್ಸ್ಕ್ರೈಬರ್ಸ್ ಆಗಿರಬೇಕು, ಇಲ್ಲ ಅಂತಂದರೆ ನಾಟ್ ಎಲಿಜಿಬಲ್ ಅಂತ ಬರುತ್ತೆ. ಹೇಳಿದ್ನಲ್ಲ, ಮೊದಲೆಲ್ಲ 1K ಸಬ್ಸ್ಕ್ರೈಬರ್ಸ್ ಆಗಬೇಕಿತ್ತು. ಇವತ್ತು ಸಂಡೇ ಇದೆ, ಸಂಡೇ ಲೈವ್ ಅಂತ ಹಾಕ್ತಾ ಇದ್ದೀನಿ. ಇಲ್ಲಿ ಪಬ್ಲಿಕ್ ಅಂಡ್ ಅನ್ಲಿಸ್ಟೆಡ್ ಅಂತ ಇದೆ, ಪಬ್ಲಿಕ್ ಹಾಕಿ, ಅನ್ಲಿಸ್ಟೆಡ್ ಆದರೆ ಪ್ರೈವೇಟ್ ಆಗುತ್ತೆ. ಲೊಕೇಶನ್ ಇದೆಯಲ್ಲ, ಇಲ್ಲಿ ಲೊಕೇಶನ್ನ ಸರ್ಚ್ ಮಾಡಿ, ಇಂಡಿಯಾ ನಮ್ಮ ದೇಶನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಇಂಡಿಯಾ ಹಾಕಿದ್ರೆ ಜಾಸ್ತಿ ವ್ಯೂಸ್ ಬರುವಂಥ ಸಾಧ್ಯತೆ ಇರುತ್ತೆ. ಬರೀ ಕರ್ನಾಟಕ ಹಾಕಿದರೆ ಕರ್ನಾಟಕದಲ್ಲಿ ಜಾಸ್ತಿ ಯೂಸರ್ಸ್ ಇಲ್ಲ ಗೈಸ್. ಇಂಡಿಯಾ ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ಡೋಂಟ್ ರಿಸ್ಟ್ರಿಕ್ಟೆಡ್ ಮೈ ವಿಡಿಯೋ ಟು ವ್ಯೂವರ್ಸ್ ಓವರ್ 18 ಅಂದರೆ ತುಂಬ ಜನ ಇರ್ತಾರಲ್ಲಿ ನೋಡಿ. ಈಗ 18 ವರ್ಷ ಇರೋರಿಗೆ ಮಾತ್ರ ಈ ವಿಡಿಯೋ ಹೋಗಬೇಕು ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಬೆನಿಫಿಟ್ ಇಲ್ಲ ಇದರಲ್ಲಿ. ಮೈ ವಿಡಿಯೋ ಟು ವ್ಯೂವರ್ಸ್ ಓವರ್ 18 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಿಡ್ಸ್ಗೆ ಅಂತಲೇ ಸಂಬಂಧಪಟ್ಟಿಲ್ಲ ಇದು ಅಂತ. ಈಗ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆಯಲ್ಲ, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಸಣ್ಣ ಮಕ್ಕಳಿಗೋಸ್ಕರ ನೀವೇನು ಮಾಡ್ತಾ ಇಲ್ಲ, ಹಾಗಾಗಿ ಎಸ್ ಅಂತ ಕೊಡೋಕೆ ಹೋಗಬೇಡಿ. ಅದು ಇದಾಗಲ್ಲ, ಅದು ತುಂಬ ಇದಾಗಲ್ಲ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅದು ಸೆಲೆಕ್ಟ್ ಮಾಡ್ಕೊಳಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಇದೆ. ಅನಂತರ ಮೋರ್ ಆಪ್ಷನ್ಸ್ ಅಂತ ಇದೆ, ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇದೆ, ಅಲೋ ಚಾಟ್ ಅಂತ ಇದೆ. ಇದು ಯಾವಾಗಲೂ ಆನ್ ಆಗಿರುತ್ತೆ, ಇದು ಆನ್ ಆಗೇ ಇರಬೇಕು. ಬಟ್ ದಿಸ್ ವಿಡಿಯೋ ಕಂಟೈನ್ಸ್ ಪೇಯ್ಡ್ ಪ್ರಮೋಷನ್ ಅಂತ ಇದೆ. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ, ನಿಮ್ಮ ಚಾನಲಲ್ಲಿ ಏನಾದರೂ ಮಾನಿಟೈಸೇಷನ್ ಆನ್ ಮಾಡ್ಕೊಂಡ್ರಿ ಅಂತಂದರೆ, ಆನಂತರ ಲೈವಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಇದನ್ನು ಆನ್ ಮಾಡ್ಕೊಂಡ್ರೆ ಮಾತ್ರ
ಅರ್ನಿಂಗ್ಸ್ ಅಂತ ಏನಿರುತ್ತೆ ಅದು ಆಗುತ್ತೆ. ಕೆಳಗೊಂದು ಮಾನಿಟೈಸೇಷನ್ ಅಂತ ಇರುತ್ತೆ. ಈಗ ನಂದು ಮಾನಿಟೈಸೇಷನ್ ಎನೇಬಲ್ ಆಗಿಲ್ಲ, ಯಾಕೆಂದರೆ 1000 ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಅದು ಆ ರೀತಿ ಬರುತ್ತೆ, ಆ ರೀತಿ ಇಲ್ಲ ನನ್ನದ್ರಲ್ಲಿ. ಈಗ ಮಾನಿಟೈಸೇಷನ್ ಎನೇಬಲ್ ಆದ ನಂತರ ಬರುತ್ತೆ. ದಿಸ್ ವಿಡಿಯೋ ಕಂಟೆನ್ಸ್ ಪೇಯ್ಡ್ ಪ್ರಮೋಷನ್ ಅಂತ ಅಂದರೆ ನೀವು ಬೇರೆ ಏನಾದರೂ ಪ್ರಾಡಕ್ಟ್ಸನ್ನು ಏನಾದರೂ ನಿಮ್ಮ ಲೈವಲ್ಲಿ ಏನಾದರೂ ತೋರಿಸ್ತಾ ಇದ್ದೀರಾ ಅಂತಂದರೆ ಮಾತ್ರ ಇದನ್ನು ಎನೇಬಲ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಇದು ಆಫಲ್ಲೇ ಇರಲಿ ಗಾಯ್ಸ್. ಬ್ಯಾಕ್ಗೆ ಬನ್ನಿ, ಆನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಆ್ಯಂಡ್ ತಮ್ನೇಲ್ ಅಂತ ಬರುತ್ತೆ. ಈಗ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆನಂತರ ಅಪ್ಲೋಡ್ ತಮ್ನೇಲ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ರೀಟೇಕ್ ತಮ್ನೇಲ್ ಅಂತ ಇದೆ. ನಿಮ್ಮ ಕ್ಯಾಮ್ರಾ ಹಿಡಿದು ನೀವೇನೇ ನಿಮ್ಮ ಮುಖ ತೋರಿಸ್ಬೋದು ಅದರಲ್ಲಿ. ನೀವು ವಿಡಿಯೋ ಅಪ್ಲೋಡ್ ಮಾಡಿದಾಗ ಯಾವ ರೀತಿ ಅಪ್ಲೋಡ್ ಆಗುತ್ತೆ ಆ ರೀತಿ ಬರುತ್ತೆ. ಡನ್ ಅಂತ ಇದೆ, ಡನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಅಪ್ಲೋಡ್ ಆಗಬೇಕಾ ಇಲ್ವಾ ಅಂತ ಲೈವಲ್ಲಿ ಬಂದಾಗ ಯಾರೇ ಬಂದು ಎಡಿಟ್ ಅಂತ ಇರುತ್ತೆ. ಇಲ್ಲಿ ಪ್ರೈವೇಟ್ ಆಗಿರುತ್ತೆ, ನಂದ್ಯಾಕೆ ಪ್ರೈವೇಟ್ ಬರ್ತಾ ಇದೆ, ಪಬ್ಲಿಕ್ ಮಾಡ್ಕೊಳ್ಳಿ. ಅದಕ್ಕೇನೆ ನಂದು ಏನೋ ತೋರಿಸ್ತಾನೆ ಇಲ್ಲ. ಪಬ್ಲಿಕ್ ಈ ರೀತಿ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ. ನನಗೆ ಬೇಡ.